ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಜರು. ದಕ್ಷಿಣ ಭಾರತದಲ್ಲಿ ಕದಂಬ, ಚಾಳುಕ್ಯ, ಹೊಯ್ಸಳ, ಚೋಳ ಮುಂತಾದ ಅರಸರು ಪ್ರಖ್ಯಾತರಾಗಿದ್ದರು. ಅವರು ದೈವಿಕ ಧರ್ಮಾಭಿಮಾನಿಗಳಾಗಿ ಬ್ರಾಹ್ಮಣ ಕುಟುಂಬಗಳಿಗೆ ವಿಶೇಷ ಮನ್ನಣೆ ಇತ್ತು. ತಮ್ಮ ಆಸ್ಥಾನದಲ್ಲಿ ಉನ್ನತ ಪದವಿಗಳನ್ನು ಕೊಟ್ಟು ಗೌರವಿಸುತ್ತಿದ್ದರು. ದಕ್ಷಿಣದಲ್ಲಿ ತಮ್ಮದೇ ಆದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದ ವಿಜಯನಗರದ ಅರಸರು ಕೂಡ ಬ್ರಾಹ್ಮಣಾಭಿಮಾನಿಗಳೇ ಆಗಿದ್ದರು. ಆಗ ಶಾಷ್ಟಿಕ ವಂಶದವರಾದ 60 ಪ್ರಾಚೀನ ಬ್ರಾಹ್ಮಣ ಕುಟುಂಬಗಳು ಅವರ ಆಸ್ಥಾನದಲ್ಲಿದ್ದರು. ಅವರ ಪೈಕಿ ಬೀಗಮುದ್ರೆಯ ಮನೆತನದ ಗೌತಮ ಗೋತ್ರದ ವಂಶಕ್ಕೆ ಸೇರಿದವರು ನಮ್ಮ ಕಥಾನಾಯಕರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಜರು. ವೇದ ವೇದಾಂತಾದಿ ವಿದ್ಯೆಗಳಲ್ಲಿ ಪಾರಂಗತರಾದ ಕೃಷ್ಣ ಭಟ್ಟರೆಂಬುವರು ದೊಡ್ಡ ವೀಣಾ ಪಂಡಿತರಾಗಿ ಕಲಾಪೋಷಕನಾದ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು. ಇವರ ಮಕ್ಕಳು ಕನಕಾಚಲ ಭಟ್ಟರು, ಕನಕಾಚಲ ಭಟ್ಟರ ಮಕ್ಕಳು ವೀಣಾ ತಿಮ್ಮಣ್ಣ ಭಟ್ಟರು. ಅಂತೂ ಇವರ ವಂಶದಲ್ಲಿ ವೀಣಾವಾದವ ಪಾಂಡಿತ್ಯ ತಲೆತಲಾಂತರಗಳಿಂದಲೂ ಮನೆ ಮಾಡಿತ್ತು. ಆದರೆ ದುರದೃಷ್ಟವಶಾತ್ 16ನೇಯ ಶತಮಾನದ ಮಧ್ಯಭಾಗದಲ್ಲಿ ಬಹುಮನಿ ಸುಲ್ತಾನರೆಂದು ಪ್ರಸಿದ್ಧಿ ಹೊಂದಿದ್ದ 5 ಜನ ಮುಸ್ಲಿಂ ರಾಜರು ಒಂದಾಗಿ ರಕ್ಕಸತಂಗಡಿ ಯುದ್ಧದಲ್ಲಿ ಕೃಷ್ಣದೇವರಾಯನ ಅಳಿಯ ರಾಮರಾಯನನ್ನು ಸೋಲಿಸಿದರು. ಆಗ ಕೃಷ್ಣಾ ನದಿ ದಾಟಿ ಬಂದು ಅವರು ವಿಜಯನಗರದಲ್ಲಿ ಈಗಿರುವ ಹಾಳು ಹಂಪಿ ವಿಶ್ವವಿಖ್ಯಾತವಾದ ಕಲಾಕೃತಿಗಳನ್ನು ಕಂಡಲ್ಲಿ ನಾಶ ಮಾಡಿದರು. ಆ ಸಮಯದಲ್ಲಿದ್ದ ಮತೀಯ ಕಲಹಗಳು ಕೂಡ ಇದಕ್ಕೆ ಪೋಷಕವಾಗಿ ಎಲ್ಲ ಮಠಮಂದಿರಗಳು ನಾಶವಾಗಿ ಹೋದವು. ಆಗ ರಾಜಾಶ್ರಯ ತಪ್ಪಿದ ವಿದ್ವಾಂಸರು, ಕಲಾಕಾರರು ಮುಂತಾದ ದೈವಿಕ ಕುಟುಂಬಗಳೆಲ್ಲ ಊರು ಬಿಟ್ಟು ಹೋಗಬೇಕಾಗಿ ಬಂತು. ಅವರ ಪೈಕಿ ವೀಣಾ ತಿಮ್ಮಣ್ಣ ಭಟ್ಟರು ಕೂಡ ದೂರದ ಊರಾದ ಕುಂಭಕೋಣಕ್ಕೆ ಬಂದರು. ಪ್ರಾಚೀನ ಶ್ರೀ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಪರಂಪರೆಯ ದಕ್ಷಿಣಾದಿಯ ವಿದ್ಯಾಮಠದಲ್ಲಿ ಶ್ರೀ ಸುರೇಂದ್ರ ತೀರ್ಥರೆಂಬುವರು ಆಗಿನ ತಂಜಾವೂರಿನ ರಾಜನಾದ ಶ್ರೀರಂಗದೇವರಾಯನ ಆದರಣೆ ಹೊಂದಿ ದೈವಿಕ ಧರ್ಮಕ್ಕೆ ಊರುಗೋಲಾಗಿದ್ದರು. ಶ್ರೀ ಸುರೇಂದ್ರರ ನಂತರ ಶ್ರೀ ವಿಜಯೀಂದ್ರರು ಹಾಗೂ ಶ್ರೀ ಸುಧೀಂದ್ರರು ಕುಂಭಕೋಣ ಮಠದ ವಿದ್ಯಾ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದರು. ಇವರ ಕಾಲದಲ್ಲಿ ತಂಜಾವೂರನ್ನು ಚೆವ್ವಪ್ಪ ನಾಯಕನು ಆಳುತ್ತಿದ್ದನು. ಅವನು ಕೂಡ ಶ್ರೀ ವಿಜಯೀಂದ್ರರನ್ನು, ಶ್ರೀ ಸುಧೀಂದ್ರರನ್ನು ಬಹು ಆದರಿಸುತ್ತಿದ್ದನು. ಆ ರಾಜನ ಆಶ್ರಯಕ್ಕೆ ಬಂದ ತಿಮ್ಮಣ್ಣ ಭಟ್ಟರು ಒಂದು ಬ್ರಾಹ್ಮಣಾಗ್ರಹಾರದಲ್ಲಿ ಧರ್ಮಪತ್ನಿಯಾದ ಗೋಪಿಕಾಂಬೆಯೊಂದಿಗೆ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ಗುರುರಾಜನೆಂಬ ಮಗನೂ ವೆಂಕಟಾಂಬೆ ಎಂಬ ಮಗಳೂ ಇದ್ದಳು. ತಿಮ್ಮಣ್ಣ ಭಟ್ಟರ ಸ್ವಪ್ನದಲ್ಲಿ ಶ್ರೀನಿವಾಸನು ದರ್ಶನವಿತ್ತನು. ದೈವಪ್ರೇರಣೆಯಿಂದ ತಿಮ್ಮಣ್ಣ ಭಟ್ಟರಿಗೆ ಇದ್ದ ಒಬ್ಬ ಮಗನು ಸಾಲದೆನಿಸಿತು. ಪುನಃ ಇನ್ನೊಂದು ಪುತ್ರ ಸಂತಾನ ಹೊಂದುವ ಇಚ್ಛೆಯಾಯಿತು. ಆ ಪುತ್ರನು ಲೋಕಕಲ್ಯಾಣಕಾರಕನು, ಜಗನ್ನಾಥ್ಯನು, ಭಾಗವತಾಗ್ರಣಿಯೂ ಆಗಿ ವಂಶಭೂಷಣನಾಗಿರಬೇಕೆಂದು ಆಶಿಸಿದರು. ಅಂತಹ ಪುತ್ರ ಬೇಕಾದರೆ ಮಾತಾಪಿತೃಗಳು ಮನೋವಾಕ್ಕಾಯಗಳಿಂದ ಅಷ್ಟೇ ಅತ್ಯಂತ ಪವಿತ್ರರಾಗಬೇಕೆಂದು ಅರಿತಿದ್ದ ಶಾಸ್ತ್ರಕೋವಿದರಾದ ತಿಮ್ಮಣ್ಣ ಭಟ್ಟರು ಪತ್ನಿಗೆ ಅದನ್ನು ವಿವರವಾಗಿ ತಿಳಿಸಿದರು. ವ್ರತ, ನಿಯಮ, ಉಪವಾಸಾದಿಗಳಿಂದ ದೇಹವನ್ನು ದಂಡನೆ ಮಾಡಿ ಭಗವದ್ಧ್ಯಾನ, ಸೇವಾ, ಪೂಜಾದಿಗಳಿಂದ ಪೋತಾತ್ಮರಾಗಲು ಯೋಚಿಸಿದರು. ಅದಕ್ಕಾಗಿ ತಮ್ಮ ಕುಲದೈವ, ಕಲಿಯುಗದ ಪ್ರತ್ಯಕ್ಷ ದೇವತೆಯಾದ ಶ್ರೀನಿವಾಸನನ್ನು ಮೊರೆ ಹೋಗಲು ತಿರುಪತಿಗೆ ಬಂದರು. ತಿರುಪತಿಯಲ್ಲಿ
ನಿತ್ಯವೂ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀ ಶ್ರೀನಿವಾಸ ದೇವರ ಅನುಗ್ರಹಕ್ಕಾಗಿ ಸೇವಾ ನಿಮಿತ್ತವಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ತತ್ವಪಾರಾಯಣಾದಿಗಳನ್ನು ಯಥಾಶಕ್ತಿ ಮಾಡಹತ್ತಿದರು. ಧರ್ಮಪತ್ನಿಯಾದ ಗೋಪಿಕಾಂಬೆಯು ಅವರಿಗೆ ಸಹಕಾರಿಯಾಗಿ ತಾನು ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಭಕ್ತಿಯುಕ್ತಳಾಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುತ್ತಿದ್ದಳು. ಅನಂತರ ಭಟ್ಟರು ಶ್ರೀನಿವಾಸನ ಸನ್ನಿಧಿಯಲ್ಲಿ ಕುಳಿತು ವೇದಶಾಸ್ತ್ರಗಳನ್ನು ಪ್ರವಚನಗಳನ್ನು ಮಾಡುವರು. ಆಗ ಗೋಪಿಕಾಂಬೆಯೂ ಕೂಡ ದಾಸರು ರಚಿಸಿದ ಪದಪದ್ಯ ಸೂಳಾದಿಗಳನ್ನು ಪಾರಾಯಣ ಮಾಡುತ್ತಿದ್ದಳು. ಇಬ್ಬರು ಪ್ರತಿದಿನ ಒಂದು ಹೊತ್ತು ಭೋಜನ ಮಾಡುತ್ತಿದ್ದರು. ಎಷ್ಟು ದಣಿವಾದರೂ ಹಗಲು ನಿದ್ರೆ ಮಾಡದೆ ರಾತ್ರಿ ಹೊತ್ತು ಹಾಸಿಗೆ ಮೇಲೆ ಮಲಗದೆ ಭೂಶಯನ ಮಾಡುತ್ತಿದ್ದರು. ಹೀಗೆ ಅನನ್ಯ ಭಕ್ತಿಯಿಂದ ವ್ರತೋಪವಾಸಾದಿಗಳಿಂದ ಆ ದಂಪತಿಗಳು ಕೃಶರಾಗಿ ಶ್ರೀ ವೆಂಕಟೇಶನನ್ನು ಒಲಿಸಿಕೊಳ್ಳಲು ಹಗಲಿರುಳು ಸೇವಿಸುತ್ತಿದ್ದುದರಿಂದ ಮುಖದಲ್ಲಿ ವಿಚಿತ್ರ ಕಾಂತಿಪುಂಜ ಉಂಟಾಗಿ ನೋಡುವವರ ಗೌರವಾಧಾರಗಳಿಗೆ ಪಾತ್ರರಾದರು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.